ಎರಡನೇ ಸುದ್ದಿಯನ್ನ ನೋಡೋಣ. ಸಾಮೂಹಿಕ SIR ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. SIR ಮೇಲೆ ಸರ್ಕಾರವೂ ಕೂಡ ಕಣ್ಣಿಟ್ಟಿದೆ. ಯಾಕಂದ್ರೆ SIR ವಿಚಾರ ಪ್ರತಿ ರಾಜಕೀಯ ಪಕ್ಷಕ್ಕೂ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. SIR ಪ್ರಕ್ರಿಯೆ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ವಿಶೇಷವಾಗಿ ಯಾವ ಸ್ವರೂಪದಲ್ಲಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ SIR ಬಗ್ಗೆ ಇವತ್ತು ಚರ್ಚೆಯನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅಧಿಕಾರಿಗಳನ್ನು ಹೊರಗಿಟ್ಟು ಸಚಿವರ ಜೊತೆಗೆ CM ಅವರು ಚರ್ಚೆಯನ್ನು ನಡೆಸಿದ್ದಾರೆ. 3 ದಿನಗಳಿಂದ ನಡೀತಾ ಇರುವಂತಹ SIR ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹೆಂಗೆ ನಡೀತಿದೆ ಅಂತೇಳಿ, ಎಲ್ಲೆಲ್ಲಿ ನಡೀತಿದೆ, ಹೇಗೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ತಪ್ಪಿ ಹೋಗ್ತಾ ಇದೀವಾ, ಇದನ್ನ ಮುಖ್ಯಮಂತ್ರಿಯವರು ಬಹಳ ಮುಖ್ಯವಾಗಿ ಪರಿಶೀಲಿಸಿದ್ದಾರೆ. ಕಾಂಗ್ರೆಸ್ ಮತ ಬ್ಯಾಂಕ್ ಮೇಲೆ ಪರಿಣಾಮ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಹಾಗೂ ಪಶ್ಚಿಮ ಬಂಗಾಳ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದ ಕಾರಣಕ್ಕಾಗಿ ಇದರ ಬಗ್ಗೆ ವ್ಯಾಪಕವಾದಂತಹ ಚರ್ಚೆಗಳಾಗಿದ್ದಾವೆ. ಕರ್ನಾಟಕ ರಾಜಕೀಯದ ಮೇಲೂ ಕೂಡ ಏನಾದರೂ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ಗೂ ಇರುವಂತಹ ಆತಂಕ. ಇನ್ನು ಈ ವಿಚಾರದಲ್ಲಿ SIRನ ಸಂಘರ್ಷವೂ ಶುರುವಾಗಿದೆ. ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನ ತೋರಿಸಿದ್ದಾರೆ. ತಮ್ಮ ಜೊತೆಗೆ ಒಂದು ಟ್ಯಾಬ್ ಅನ್ನು ತಗೊಂಡು ಬಂದು ಅದರಲ್ಲಿ ವಿಡಿಯೋವನ್ನ ತೋರಿಸಿದ್ದಾರೆ. SIR ಪ್ರಕ್ರಿಯೆ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಅನುಮಾನ ಇದೆ. ಸರ್ಕಾರಕ್ಕೆ ಹೇಗೆ ಅನುಮಾನ ಇದೆಯೋ ಅದಕ್ಕಿಂತ ಜಾಸ್ತಿ ಅನುಮಾನ ಈಗ ಪ್ರತಿಪಕ್ಷಗಳವರಿಗಿದೆ. ಸರ್ಕಾರ ಬೇಕಂತೇಳಿ ಗುಂಪಾಗಿ ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ರಾಮನಗರದಲ್ಲಿ ಗುಂಪಾಗಿ ಸರ್ವೆ ಮಾಡಲಾಗಿದೆ. ಚೌಲ್ಟ್ರಿಯೊಂದರಲ್ಲಿ ಸಾವಿರಾರು ಜನರನ್ನ ಕರೆಸಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ವಿಡಿಯೋ ಸಾಕ್ಷಿಗಳ ಸಮೇತ ಕುಮಾರಸ್ವಾಮಿ ಅವರು ಮುಂದಿಟ್ಟಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ರೇರಣೆಯಿಂದಲೇ ಇದೆಲ್ಲವೂ ಕೂಡ ಆಗಿದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಆರೋಪ. ಕಳ್ಳ ಮತಗಳ ಸೃಷ್ಟಿಗೆ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಗುರುತರವಾದಂತಹ ಆಪಾದನೆಯನ್ನ ಇಲ್ಲಿ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು, ಬಾಂಗ್ಲಾ ನಿವಾಸಿಗಳ ರಕ್ಷಣೆಗೆ ಮುಖ್ಯಮಂತ್ರಿ ಅವರು ನಿಂತಿದ್ದಾರೆ. ಸರಿಸುಮಾರು 10,000ದಷ್ಟು ಬಾಂಗ್ಲಾ ಅಕ್ರಮ ವಲಸಿಗರು ಕೂಡ ರಾಮನಗರದಲ್ಲಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಒಂದು ಕೋಮಿನ ಜನರ ಓಲೈಕೆಗೆ ಪ್ರಯತ್ನ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಮ್ಮನ್ನ ರಾಮನಗರದಿಂದ ಹೊರಹಾಕೋ ಬಗ್ಗೆ ಮಾತನಾಡಿದ್ದಾರೆ. ನಮ್ಮನ್ನ ಹೊರಹಾಕೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸವಾಲೆಸೆದಿದ್ದಾರೆ. ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ದಾರೆ, ಆಯೋಗಕ್ಕೆ ದೂರು ಕೊಡ್ತೇನೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡಿದ್ದಾರೆ, ಮುಖ್ಯಮಂತ್ರಿ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ತೋರಿಸ್ತಾರೆ. ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮತೇನು ಹೇಳ್ತಾರೆ. ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ. ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳ ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ರೆ, ಸ್ವಲ್ಪ ಗೌರವ ಇದ್ರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರು ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ? ಪ್ರತಿಯೊಬ್ಬ ನಾಗರಿಕರು ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಒಂದು ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ವಿ. ಮುಖ್ಯವಾಗಿ ಸಾವು, ಇದು ವ್ಯವಸ್ಥೆಯಿಂದ ಆಗಿರುವಂತಹ ಸಾವು, ಅವ್ಯವಸ್ಥೆಯಿಂದ ಆಗಿರುವಂತಹ ಸಾವು. ಇದು ಗಣಿ ಇಲಾಖೆಯವರ ಜವಾಬ್ದಾರಿ ಇದೆ. ಇದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿ ಇದೆ. ಇದರಲ್ಲಿ ಸ್ಥಳೀಯ ನಾಯಕರುಗಳ ಜವಾಬ್ದಾರಿ ಇದೆ. ಇದರಲ್ಲಿ ಕ್ರಷರ್ಗಳ ಮಾಲೀಕರ ಕ್ರಿಮಿನಲ್ ಕೆಲಸ ಇದೆ. ಇದು ಆ ಕಾರಣಕ್ಕಾಗಿಯೇ 7 ಮಂದಿ ಸಾವಿಗೀಡಾಗಿದ್ದಾರೆ. ರವಿನ ವರದಿಯನ್ನು ತೋರಿಸಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಪಟ್ಟಣದಲ್ಲಿರುವಂತಹ ಕಾವೇರಿ ಕ್ರಷರ್ನಲ್ಲಿ ಬೆಳಗಿನ ಜಾವ ದುರ್ಘಟನೆ ಸಂಭವಿಸಿದೆ. ನಾವು ಏನ್ ಮಾಡೋದು, ಒಟ್ಟಿ ಪಾಡಿ ಬಂದೀವಿ ಸರ್. ನಾವು ಇಲ್ಲೇ ಸ್ಲೈಡ್ ಆಗಿ ಕೆಳಗಡೆ ಬಿದ್ದಿದೆ. ಅವ್ರ ಕಾರ್ಮಿಕರು ಕೂಡ ನೋಡ್ಕೊಂಡು ಪದೇ ಈ ಥರ ಆಗ್ತಾ ಇದೆ. ನೀವು ಈ ಸಾರಿ ಕಾನೂನನ್ನ ಬಿಗಿಗೊಳಿಸಿ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವನ್ನ ಕೂಡಲೇ ಬಂಧಿಸಬೇಕು. ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ.
ಅದು ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಬೆಟ್ಟಗುಡ್ಡಗಳು. ತಾವರೆಕೆರೆ, ಚೋಳನಾಯಕನಹಳ್ಳಿ, ಚಂದ್ರಪ್ಪ ಸರ್ಕಲ್ ಸುತ್ತಮುತ್ತಲಿನ ಹಳ್ಳಿಗಳ ಬೆಟ್ಟಗಳೆಲ್ಲವೂ ಇದೀಗ ಕ್ವಾರಿಗಳಾಗಿವೆ. ಬೆಂಗಳೂರಿಗೆ ಬೇಕಾದ ಬೋಲ್ಡರ್, ಜೆಲ್ಲಿಗಾಗಿ ಕ್ವಾರಿಗಳು ತಲೆ ಎತ್ತಿದವು. ಅದೇ ಕ್ವಾರಿಗಳು ಇದೀಗ ಮಾರಣಹೋಮಕ್ಕೂ ಸಾಕ್ಷಿಯಾಗಿವೆ. ಬೆಳಿಗ್ಗೆ ಸುಮಾರು 7:30 ಸಮಯ. ಮಾದಪಟ್ಟಣ ವ್ಯಾಪ್ತಿಯ ಕ್ವಾರಿಯಲ್ಲಿ ನೀರಿನ ಬದಲು ರಕ್ತದ ಕುಳಿಯೇ ಹರಿದಿತ್ತು. ಸರ್ವೆ ನಂಬರ್ 2ರಲ್ಲಿ ಬರುವ ಒಂದೇ ಜಾಗದ 2 ಕ್ವಾರಿಗಳಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಬೆಟ್ಟದ ಬುಡದಲ್ಲಿ ಕಾವೇರಿ, ಬೆಟ್ಟದ ಮೇಲೆ ಬಸವೇಶ್ವರ ಕ್ವಾರಿಗಳಿವೆ. ಎರಡಕ್ಕೂ ಬೇರೆ ಬೇರೆ ಮಾಲೀಕರು. ಮೇಲಿನ ಬಸವೇಶ್ವರ ಕ್ರಷರ್ನಲ್ಲೂ ಕೆಲಸ ನಡೆಯುತ್ತಿತ್ತು, ಕೆಳಗಿನ ಕಾವೇರಿ ಕ್ರಷರ್ನಲ್ಲೂ ಕೆಲಸ ನಡೆಯುತ್ತಿತ್ತು. ಆದರೆ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದ ಕಾರಣಕ್ಕೆ ಬಸವೇಶ್ವರ ಕ್ರಷರ್ನಿಂದ ಬಂಡೆ ಕುಸಿದು ಬಿದ್ದ ಕಾರಣಕ್ಕೆ ಕಾವೇರಿ ಕ್ರಷರ್ನಲ್ಲಿದ್ದ ಕಾರ್ಮಿಕರು ಸತ್ತಿದ್ದಾರೆ. 16 ಜನ ಕಾರ್ಮಿಕರು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿಯೇ ಏಕಾಏಕಿ ಬಂಡೆ ಬಿದ್ದಂತ ಪರಿಣಾಮವಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಹೀಗೆ ಬಂಡೆ ಬಿದ್ದ ಪರಿಣಾಮ 7 ಕಾರ್ಮಿಕರು ಸಾವಿಗೀಡಾಗಿದ್ದು 5 ಗಾಯಗಳಾಗಿವೆ. 4 ಎಸ್ಕೇಪ್ ಆಗಿದ್ದಾರೆ. ಮೃತರ ಪೈಕಿ ಒಬ್ಬರು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ನಡಿಯಾಳ್ ಗ್ರಾಮದ ರಾಮನಾಯ್ಕ. ಉಳಿದವರೆಲ್ಲರೂ ಹೊರರಾಜ್ಯಗಳ ಕಾರ್ಮಿಕರು. ಹೊಟ್ಟೆಪಾಡಿಗಾಗಿ ಅಸ್ಸಾಂ, ಮಧ್ಯಪ್ರದೇಶ, ಛತ್ತೀಸ್ಗಢದಿಂದ ಬಂದಿದ್ದವರು. ಛತ್ತೀಸ್ಗಢದ ಧರ್ಮೇಶ್ ಸಿಂಗ್, ಮಧ್ಯಪ್ರದೇಶದ ಸತ್ಯನಾರಾಯಣ್ ಗೌಂಡ್, ರಾಮ್ ಅವತಾರ್ ಸಿಂಗ್, ಭುವನೇಶ್ವರ್ ಸಿಂಗ್ ಗೌಂಡ್, ರಾಜೇಶ್ ಪ್ರತಾಪ್ ಚೌಧರಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಮೃತ ಕಾರ್ಮಿಕರು. ಸರ್ ನಾವು ಏನ್ ಮಾಡೋದು, ಹೊಟ್ಟಿ ಪಾಡಿಗೆ ಬಂದೀವಿ ಸರ್. ನಾವು ಇಲ್ಲೇ ನಮ್ಮ ಯಜಮಾನ ದುಡಿತೀವಿ, ನಾವು ತಿಂತಿದೀವಿ ಸರ್. ಏನ್ ಮಾಡೋದು, ಹೊಲ ಇಲ್ಲ ಸರ್, ಮನೆ ಇಲ್ಲ, ಮಕ್ಕಳದು ಮದುವೆ ಮಾಡಿಲ್ಲ ಸರ್. ಆ ಬಂಡೆಗಳು ಎಲ್ಲ ಸ್ಲೈಡ್ ಆಗಿ ಕೆಳಗಡೆ ಏನು ಕ್ರಷರಲ್ಲಿ ಕೆಲಸ ಮಾಡ್ತಾ ಇದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದೆ. ಈ ಬೌಲ್ಡರ್ಗಳು ಏನು ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಮೃತಪಟ್ಟಿದ್ದಾರೆ, ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕ್ವಾರಿ ಮಾಲೀಕರ ವಿರುದ್ಧ ಎಫ್ಐಆರ್, ಸಾಕ್ಷ್ಯಾಧಾರ ಹುಡುಕುತ್ತಿರುವ ಪೊಲೀಸರು. ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ ಆನಂದ ಸ್ವಾಮಿ ಹಾಗೂ ಕಾವೇರಿ ಕ್ರಷರ್ ಮಾಲೀಕ ಉದಯ್ ಶಂಕರ್ ವಿರುದ್ಧ ಕಾರ್ಮಿಕರು ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಇಬ್ಬರು ನಾಪತ್ತೆಯಾಗಿದ್ದು ಹುಡುಕುವ ಪ್ರಯತ್ನ ಮಾಡಲಾಗ್ತಿದೆ. ಮಾಲೀಕರೇನು ತಲೆಮರೆಸ್ಕೊಂಡ್ರು, ಎಲ್ಲ ಎಸ್ಕೇಪ್ ಆಗಿರುವಂಥದ್ದು ಏನಾಗಿದೆ? ಈ ಥರ ಘಟನೆಗಳಾದಾಗ ಥರದ್ದು ಸ್ಟಾರ್ಟಿಂಗಲ್ಲಿ ಅದೆಲ್ಲ ವದಂತಿಗಳು ಹೋಗ್ತವೆ. ಎಲ್ಲಿ ಹೋಗ್ತಾರೆ, ಸಿಗ್ತಾರೆ. ನಮ್ಗೆ ಕಾನ್ಫಿಡೆಂಟ್ ಇದೆ ಪೊಲೀಸ್ ಇಲಾಖೆಗೆ ಅವ್ರು ಸಿಗ್ತಾರೆ. ಅರೆಸ್ಟ್ ತನಿಖೆ ಮುಗಿದಾಗ ನಿಮಗೆ ಎಲ್ಲ ಮುಂದೆ ಬರ್ತದೆ. ಇನ್ನು ಕ್ವಾರಿಗಳಿಗೆ ಅನುಮತಿ ಕೊಟ್ಟ ಅಧಿಕಾರಿಗಳು ಮಾನಿಟರ್ ಮಾಡ್ತಿಲ್ವಾ, ಕಾರ್ಮಿಕರ ರಕ್ಷಣೆ, ಸುರಕ್ಷತೆ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ವಾ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗೇ ಎದ್ದಿವೆ. ಮೇಲ್ನೋಟಕ್ಕೆ ಸುರಕ್ಷತೆ ಕಾಣ್ತಿಲ್ಲ ಅಂತಿದ್ದಾರೆ ಅಧಿಕಾರಿಗಳು. ಕ್ವಾರಿಯ ಅಸುರಕ್ಷತೆ ಬಗ್ಗೆ ಮೊನ್ನೆಯಷ್ಟೇ ಅಧಿಕಾರಿಗಳು ಭೇಟಿ ನೀಡಿ ಎಚ್ಚರಿಕೆ ನೀಡಿದ್ದರು. ಇಂದಿನ ಘಟನೆಯಿಂದ ಎಚ್ಚೆತ್ತುಕೊಂಡು ಮಾದಪಟ್ಟಣದ ಸುತ್ತಮುತ್ತಲಿನ ಕ್ವಾರಿಗಳ ಲೈಸೆನ್ಸ್ ರದ್ದು ಮಾಡಲಾಗಿದೆ. ಅದು ಲೀಗಲ್ ಆಗಿರಲಿ, ಏನೇ ಇರಲಿ, ಕೆಲವು ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋವರೆಗೂ ಈ ಮೈನಿಂಗ್ ಇದನ್ನ ನಾವು ಸ್ಥಗಿತ ಮಾಡತಕ್ಕಂಥದಕ್ಕೆ ಮಾನ್ಯ ಸರ್ಕಾರಕ್ಕೆ ನಾವು ವರದಿನ ಕೊಡ್ತೇವೆ. ಅಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಇದು ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನಿದೆ ಅದ್ರ ಆಗೋವರೆಗೂ ಸಹ ಅದು ಲೀಗಲ್ ಆಗಿದ್ರೂ ಸಹ ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡುವಂಥದ್ದಕ್ಕೆ, ಕ್ರಮ ತಗೊಳ್ಳುವಂಥದ್ದಕ್ಕೆ ಖಂಡಿತ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತೇವೆ. ಎಲ್ಲಾನು ಸುತ್ತಮುತ್ತ ಎಲ್ಲ ಸಾಹೇಬ್ರ ಮಾನ್ಯ ನಿರ್ದೇಶಕರು ಕೂಡ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಸುತ್ತಮುತ್ತ ಏನು 54 ಕ್ವಾರಿಗಳಿದಾವೆ. ಲೈಸೆನ್ಸ್ ಎಲ್ಲದನ್ನು ರದ್ದು ಮಾಡ್ತೀವಿ. ಕ್ವಾರಿಗೆ ಲೀಗಲ್ ಆಗಿ ಅವ್ರಿಗೆಲ್ಲರಿಗೂ ಲೈಸೆನ್ಸ್ ಇದೆ, ಜೊತೆಗೆ ಬ್ಲಾಸ್ಟಿಂಗ್ ಪರ್ಮಿಷನ್ಸ್ ಕೂಡ ತಗೊಂಡಿದ್ದಾರೆ. ಬಟ್ ಇಲ್ಲ ಒಂದು ಕಡೆ ಅವರು ಏನು ಎಂಪ್ಲಾಯೀಸ್ಗೆ ಸೇಫ್ಟಿ ಮೆಜರ್ಸ್ ತಗೋಬೇಕಿತ್ತು, ಎಂಪ್ಲಾಯೀಸ್ಗೆ ಆ ಸೇಫ್ಟಿ ಮೆಜರ್ಸ್ ಇಲ್ಲದ ಕಾರಣದಿಂದ ಇವತ್ತು ದುರ್ಘಟನೆ ನಡೆದಿದೆ. ಕ್ವಾರಿ ಸಾವಿನ ವಿಚಾರವಾಗಿ ರಾಜಕೀಯ ಜಟಾಪಟಿ ಕೂಡ ನಡೆಯುತ್ತಿದೆ. ಮಾದಪಟ್ಟಣ ಸೇರುವ ಯಶವಂತಪುರ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಜಟಾಪಟಿ ಜೋರಾಗಿದೆ. ಹಾಲಿ ಶಾಸಕ ಎಸ್ಟಿ ಸೋಮಶೇಖರ್ ಹಾಗೂ ಮಾಜಿ ಶಾಸಕಿ ಶೋಭಾ ಕರಂದ್ಲಾಜೆ ನಡುವೆ ಮಾತಿನ ಚಕಮಕಿಗಳು ನಡೆದಿವೆ. ಕ್ವಾರಿ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿದ್ದ ಎಸ್ಟಿ ಸೋಮಶೇಖರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದರು. ಆಸ್ಪತ್ರೆಗೆ ಭೇಟಿ ಕೊಟ್ಟ ಶೋಭಾ ಕರಂದ್ಲಾಜೆ ಗಾಯಾಳುಗಳನ್ನ ಭೇಟಿಯಾದರು. ಕ್ವಾರಿ ಸುರಕ್ಷತೆ ಬಗ್ಗೆ ಕೇಂದ್ರ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಭೇಟಿಗೂ ಸೂಚನೆ ಕೊಟ್ಟರು. ಹಾಗೆ ತಾವು ಮಾದಪಟ್ಟಣ ಭಾಗದ ಶಾಸಕಿಯಾಗಿದ್ದಾಗ ಕ್ವಾರಿಗಳ ಸುರಕ್ಷತೆ ಬಗ್ಗೆ ಪತ್ರ ಬರೆದಿದ್ದನ್ನ ನೆನಪಿಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ರು. ಬೆಂಗಳೂರು ಸುತ್ತಮುತ್ತ ಅನುಮತಿ ಪಡೆದ ಕ್ವಾರಿಗಳಷ್ಟು, ಅಕ್ರಮ ಕ್ವಾರಿಗಳಷ್ಟು, ಬೆಂಗಳೂರಿನ ಹತ್ತಿರವೇ ಕ್ವಾರಿಗೆ ಅನುಮತಿ ಕೊಟ್ಟಿದ್ಯಾಕೆ? ಕ್ವಾರಿಗಳ ಸುರಕ್ಷತೆ ಕ್ರಮಗಳೇನು? ಕಾರ್ಮಿಕರ ವಸತಿ, ಆರೋಗ್ಯದ ಕಾಳಜಿ ಇದೆಯಾ?
ಕ್ವಾರಿ ಧೂಳಿನ ಸಮಸ್ಯೆಗೆ ಏನು ಪರಿಹಾರ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಹಾಕಿ ಉತ್ತರ ಕೊಡುವಂತೆ ಸರ್ಕಾರ ಶಾಸಕರಿಗೆ ಸವಾಲು ಹಾಕಿದ್ರು. ಹಣಬಲದ ಮುಂದೆ ನನ್ನ ಮಾತು ನಡೆಯುತ್ತಿಲ್ಲ ಎಂದು ಶೋಭಾಗೆ ಸೋಮಶೇಖರ್ ತಿರುಗೇಟು ಕೊಟ್ರು. ಇದನ್ನು ಸರ್ಕಾರಕ್ಕೆ ಎಷ್ಟೇ ಬಾರಿ ಮಾತಾಡಿದ್ರು ಕೂಡ ಇದಕ್ಕೆ ಯಾರು ಗಮನವನ್ನು ಕೊಡಲಿಲ್ಲ. ಮೈನ್ಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ, ಮೈನ್ಸ್ ಸೆಕ್ರೆಟರಿಗೆ ನಾನು ಮಾತಾಡಿದ್ದೀನಿ, ಲೋಕಲ್ ಅಧಿಕಾರಿಗಳಿಗೆ ಮಾತಾಡಿದ್ವಿ, ಪಂಚಾಯತಿಯಿಂದ ಹಿಡಿದು ಎಲ್ಲರಿಗೂ ಮಾತಾಡಿದ್ದೀವಿ. ಲೋಕಲ್ ಮೈನ್ ಅಧಿಕಾರಿಗಳಿಗೆ ಹೇಳಿದರೆ ಯಾರೂ ಹೋಗಿ ಸೇಫ್ಟಿ ನೋಡಲ್ಲ, ಮಾಮೂಲಿ ತಗೊಂಡು ಸುಮ್ಮನೆ ಇರುವಂತ ಒಂದು ಪದ್ಧತಿ ಇಲ್ಲಿ ಬಂದಿದೆ. ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಒಂದೇ, ಮನಿ ಪವರ್ ಇದರಲ್ಲಿ ಯೂಸ್ ಆಗ್ತದೆ. ದಯವಿಟ್ಟು ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಿ. ಮನಿ ಪವರ್ ಸರ್ಕಾರ ತಲೆಬಾಗಿದೆಯಾ ಸರ್? ಸರ್ಕಾರ ತಲೆಬಾಗ್ಲಿಲ್ಲ, ಮತ್ತೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಕ್ರಮ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ಇಲ್ಲಿ ಬರ್ತಿದ್ದಾನೆ, ವಾಪಸ್ ಹೋಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ. ಇದು ಹಿನ್ನೆಲೆ ಎಲ್ಲ ಕೂಡ ಹೇಳಿದ್ದಾನೆ. ಮನಿ ಪವರ್ಸ್ ಇಂದ ಏನಾಗ್ತದೆ, ಈ ಘಟನೆ ಏನಾಗಿದೆ ಅಂತ ಇಟ್ಕೊಳ್ಳಿ, ಸರ್ಕಾರ ಏನ್ ಮಾಡ್ತಾರೆ ತನಿಖೆ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಒಂದ್ 3-4 ದಿವಸಕ್ಕೆ ನಾವು ಪದೇ ಪದೇ ಅಸೆಂಬ್ಲಿಲಿ ಹೇಳ್ಬೋದು, ಮತ್ತೊಂದು ಹೇಳ್ತಾ ಇರ್ಬೋದು, ಅದಾದ್ಮೇಲೆ ಮುಚ್ಚಿಸ್ಬಿಡ್ತೀವಿ. ಈ ಮಧ್ಯೆ ಕಲ್ಲುಕ್ವಾರಿ ದುರಂತಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಘಾತ ವ್ಯಕ್ತಪಡಿಸಿದ್ರು. ಪದೇ ಪದೇ ದುರಂತಗಳು ಆಗುತ್ತಿದ್ರೂ ಯಾವುದೇ ಕ್ರಮ ಆಗ್ತಿಲ್ಲ. ಸರ್ಕಾರ ಎಲ್ಲರಿಗೆ ಬಿಸಿ ಮುಟ್ಟಿಸಬೇಕು, ಕ್ವಾರಿ ಮಾಲೀಕರು ಕೂಡ ಸುರಕ್ಷತಾ ಕ್ರಮಗಳನ್ನ ಅಳವಡಿಸಿಕೊಳ್ಳಬೇಕು ಎಂದ್ರು. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ವರದಿ, ಅಫಿಷಿಯಲ್ ವರದಿನ ನಾನು ತರಿಸ್ಕೊಡ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೀನಿ. ಈ ರೀತಿಯ ಪ್ರಕರಣಗಳು ಆಗದೆ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ ಲೈನ್ಸ್ ಅನ್ನ ಮಾಡೋದಷ್ಟೇ ಅಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್ ಮಾಡ್ತೇನೆ. ಕೆಲ ಪ್ರೊಸೀಜರ್ ಇದೆ, ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ, ಬಟ್ ಇಂಥ ಘಟನೆಗಳು ಆಗಬಾರ್ದಲ್ಲ, ಅದು ಬಹಳ ಮುಖ್ಯ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದೂ ಆಗಬಾರ್ದು, ಇದು ಬಹಳ ನಾವು ಜಾಗೃತರಾಗಿ ಕೆಲಸ ಮಾಡ್ತೀವಿ. ಈ ಮಧ್ಯೆ ಕ್ವಾರಿಯಲ್ಲಿನ ಕಾರ್ಮಿಕರ ಸಾವಿಗೆ ಸರ್ಕಾರವೇ ಹೊಣೆ ಎಂದರು ಬಿಜೆಪಿ ನಾಯಕರು. ಬದುಕಕ್ಕೆ ಬಂದವರು ಇವತ್ತು ಸಾವಾಗ್ತಾ ಇದ್ದಾರೆ. ಅವರ ಪೂರ್ತಿ ಮನೆಯವರು ಇಲ್ಲಿ ಬದುಕು ಅಂತ ಹೇಳಿ ಕಳಿಸಿದ್ರು, ಆದರೆ ಇಲ್ಲಿ ಸರ್ಕಾರ ಅದನ್ನು ಸಾವಿನ ಪರಿವರ್ತನೆ ಮಾಡಿದೆ. ಇದು ಒಳ್ಳೆಯದಲ್ಲ. ಸರ್ಕಾರ ಈ ಥರ ಇಲ್ಲಿಗಲ್ ಇರುವಂಥ ಇದೇನು ಮೊದಲೇ ಅಲ್ಲ. ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ಏನಾದರೂ ಮಾಡಿದರೆ ಸೊ ಅದು ಯಾರು ಇದರ ಹಿಂದೆ ಇದ್ದಾರೆ, ಅಧಿಕಾರಿಗಳಿಂದ ಹಿಡಿದು ಮತ್ತು ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅದರ ಓನರ್ ಇರಬಹುದು, ಎಲ್ಲರಿಗೂ ಶಿಕ್ಷೆ ಆಗಬೇಕು. ಅದರ ಹೊಣೆಯನ್ನ ಸರ್ಕಾರ ಹೊರಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು 9 ಜನ ಅಮಾಯಕ ಕಾರ್ಮಿಕರು ಏನು ಯಾವುದೇ ತಪ್ಪಿಲ್ದೇನೆ ಆ ಒಂದು ದುರ್ಘಟನೆಗೆ ಬಲಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಪ್ರತಿಪಕ್ಷಗಳು ಹೀಗೆ ಟೀಕೆ ಮಾಡುತ್ತಿರುವಾಗಲೇ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕ್ವಾರಿ ಹಾಗೂ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಕ್ಯಾಬಿನೆಟ್ ಸಭೆ ಮುಗಿಸಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೂಡ ರಾಜರಾಜೇಶ್ವರಿ ಆಸ್ಪತ್ರೆಗೆ ಬಂದು ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು. ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತೀವಿ, ಏನೇನು ವೈಲೇಷನ್ಸ್ ಇದೆ ತಗೊಂಡು ನಾವು ಮಾಡ್ತೀವಿ, ಏನು ಆ್ಯಕ್ಷನ್ ತಗೋಬೇಕೋ ತಗೋತೀವಿ. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ರಾಜಕೀಯ ಏನೇ ಇದ್ದರೂ ಬಡಪಾಯಿ ಕಾರ್ಮಿಕರ ರಕ್ಷಣೆ, ಆಗಿರೋ ಸಾವಿನ ಹೊಣೆ ಹೊರೋದು ಯಾರು? ಬಡಪಾಯಿ ಕಾರ್ಮಿಕರ ಜೀವಕ್ಕೆ ಗ್ಯಾರಂಟಿಯೇ ಇಲ್ವಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.